ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚುಣಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಹೊಕ್ಕೇರಿ ತಾಲೂಕಿನ ಸಂಜು ಹಾವಣ್ಣವರು ನಾಗರಾಜ್ ಹಾದಿಮನಿಯವರ ನೇತೃತ್ವದಲ್ಲಿ ಈ ನಾಡಿನ ಹಲವಾರು ಪರಮಪೂಜ್ಯರು ಅದರಲ್ಲಿ ಈ ಭಾಗದ ಪರಮಪೂಜ್ಯರಾಗಿರ್ತಕ್ಕಂಥ ಶಟಸ್ಥಲ ಬ್ರಹ್ಮನಿಷ್ಠ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಪರಮಪೂಜ್ಯ ಸಿದ್ಧಬಸವ ಮಹಾಸ್ವಾಮಿ ಸಿದ್ಧ ಬಸವ ದೇವರ ದಿವ್ಯ ಸಾನ್ನಿಧ್ಯದಲ್ಲಿ ಹಲವಾರು ರೈತ ಮುಖಂಡರು ಕೂಡಿಕೊಂಡು ಈ ಭಾಗದ ಅನ್ನದಾತರ ನೇತೃತ್ವದಲ್ಲಿ ನಿರಂತರವಾಗಿ 4 ದಿನಗಳ ಕಾಲ ಸಮಗ್ರ ನೀರಾವರಿಗಾಗಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. 4 ದಿನಗಳಲ್ಲಿ ಈ ಭಾಗದ ಕೆಲವು ರಾಜಕೀಯ ಮುಖಂಡರು ಸ್ಪಂದನೆಯನ್ನು ಮಾಡಿದರು. ಅದೇ ರೀತಿಯಾಗಿ ಇವತ್ತು ಸರ್ಕಾರ ನಮಗೆ ಗೌರವವನ್ನು ಕೊಟ್ಟು ಮುಖ್ಯ MD ಅವರನ್ನು ಕಳಿಸಿಕೊಟ್ಟು ಚರ್ಚೆಯನ್ನು ಮಾಡಿ ಅದರ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಅಧಿಕಾರಿಯನ್ನು ಕಳಿಸಿಕೊಟ್ಟಿದ್ರು. ಅದರ ಮೂಲಕವಾಗಿ ಎಲ್ಲ ಸಮಗ್ರವಾಗಿ 1-2 ಗಂಟೆಗಳ ಕಾಲ ಚರ್ಚೆಯನ್ನು ಮಾಡಿ SP ಅವರ ನೇತೃತ್ವದಲ್ಲಿ ಎಲ್ಲ ನೀರಾವರಿ ಅಧಿಕಾರಿಗಳ ನೇತೃತ್ವದಲ್ಲಿ ಚರ್ಚೆಯನ್ನು ಮಾಡಿ 5 ರಿಂದ 6 ಯೋಜನೆಗಳನ್ನು 1 ರಿಂದ 1.5 ತಿಂಗಳೊಳಗೆ ನಾನು ಪ್ರಾರಂಭ ಮಾಡ್ತೀನಿ. ಏನೇ ಸಮಸ್ಯೆ ಇದ್ರೂ ಬಗೆಹರಿಸಿಕೊಂಡು ಸರ್ಕಾರ ಮಟ್ಟದೊಳಗೆ ಚರ್ಚೆ ಮಾಡಿಕೊಂಡು 6 ಯೋಜನೆಗಳನ್ನು ಬಗೆಹರಿಸ್ತೀನಿ. ಮಲ್ಲಿಕಾರ್ಜುನ್ ಏತ ನೀರಾವರಿ ಇನ್ನೂ ಯಾವ ಗಂಭೀರ ಅದಾವ ಆ ಎಲ್ಲ ಗಂಭೀರ ಸಮಸ್ಯೆಗಳನ್ನು ನೀರಾವರಿ ಯೋಜನೆಗಳನ್ನು ಚರ್ಚೆ ಮಾಡ್ಲಿಕ್ಕೆ 10-15 ದಿನಗಳೊಳಗೆ ನೀರಾವರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರ ಜೊತೆಯಲ್ಲಿ ಈ ಭಾಗದ ಶಾಸಕರು ಸಚಿವರ ಆದಿಯಾಗಿ ಎಲ್ಲರ ನೇತೃತ್ವದಲ್ಲಿ ಪರಮಪೂಜ್ಯರ ನೇತೃತ್ವದಲ್ಲಿ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ನಿಯೋಗವನ್ನು ಕರ್ಕೊಂಡು ಬರೀ ಭೇಟಿ ಮಾಡಿಸ್ತೀನಿ. ಅದನ್ನು ಕೂಡ ಸರ್ಕಾರ ಮಟ್ಟದಲ್ಲಿ ಗಂಭೀರವಾಗಿ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರು. 60 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರತಕ್ಕಂಥ ಯೋಜನೆಗಳನ್ನ ರೈತ ಸಂಘ 4 ದಿನಗಳಲ್ಲಿ ಈ ಭಾಗದಲ್ಲಿ ಜನರ ಜೊತೆಗೆ ಅವ್ರ ಕಣ್ಣೀರಿನ ಜೊತೆ ಸ್ಪಂದನೆಯನ್ನು ಮಾಡಿ ಹೋರಾಟವನ್ನು ಮಾಡಿ ಒಂದು ಗೆಲುವಾಗ್ಯದ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ಸರ್. ಹೋರಾಟವನ್ನು ಹಿಂತಕೊಳ್ಳಾಗಿದೆ ಸರ್. ಇಲ್ಲ ಹಿಂತಕೊಳ್ಳಾಗಿದೆ ಸರ್. ಅವರು 1 ತಿಂಗಳು ಅಂದಿದ್ರು ಸರ್. ಆದ್ರೆ ಈ ವಾರದಾಗ ಬಂದ್ರು ನಾವು ಕೊಡ್ತೀವಿ ಅಂದಿರು. ನಾವು 1ನೇ ತಾರೀಕು ಮಟ್ಟ ನಮ್ದು ಇನ್ನ ಬೇರೆ ಬೇರೆ ಜಿಲ್ಲೆಯೊಳಗೆ ನೀರಾವರಿ ಹೋರಾಟ ಇದಾವ. ಒಂದು 2-3 ದಿನದೊಳಗೆ 1 ರಿಂದ 5 ತಾರೀಕು ಒಳಗೆ ನಾವು ಅಧ್ಯಕ್ಷರು ಕೂಡ ಮಾತನಾಡಿಕೊಂಡು ಒಂದು ದಿನಾಂಕ ತಗೊಂಡು ಸುದೀರ್ಘವಾಗಿ ಒಂದು 2 ಗಂಟೆಗಳ ಕಾಲ ಚರ್ಚೆ ಮಾಡ್ಬೇಕಂತ ವಿಚಾರ ಮಾಡಿದೀವಿ. ಹೇಳಿ ಸರ್. 100% ವಿಶ್ವಾಸ ಅದ ಸರ್. ಸರ್ಕಾರ ಜೊತೆ ಗಂಭೀರವಾಗಿ ಚರ್ಚೆ ಮಾಡ್ತೀವಿ. ನಾವು 4 ದಿನದೊಳಗೆ ಹೋರಾಟ ಹಿಂತೆಗಿಬೇಕಂತ ಈ ಭಾಗದೊಳಗೆ ಅಧಿಕಾರಿಗಳು ರಾಜಕಾರಣಿಗಳು ಸ್ಪಂದನೆ ಮಾಡಿ MD ಅವರನ್ನು ಕಳಿಸಿಕೊಟ್ಟಾರಂದ್ರೆ ನೀವು ವಿಚಾರ ಮಾಡಬೇಕು. ಮುಂದಿನ ದಿನಮಾನದೊಳಗೆ 1.5 ತಿಂಗಳೊಳಗೆ ಈ ಯೋಜನೆ ಪ್ರಾರಂಭ ಆಗಲಿಲ್ಲ ಅಂದ್ರೆ DK ಶಿವಕುಮಾರ್ ಅವ್ರ ಜೊತೆ ಚರ್ಚೆ ಮಾಡಿದಾಗ ನಮ್ಮ ಗಂಭೀರ ಸ್ವರೂಪಕ್ಕೆ ಅವರು ಪೂರ್ಣ ಪ್ರಮಾಣದೊಳಗೆ ಸ್ಪಂದನೆ ಮಾಡದೇ ಇದ್ರೆ ನಮ್ಮದು ಏನದ ಅಂತಂದ್ರೆ ಹುಕ್ಕೇರಿ ಸರ್ಕಲ್ ಒಳಗೆ ಹೋರಾಟ ಇರುವುದಿಲ್ಲ. 1 ಲಕ್ಷ ಜನರನ್ನು ತಗೊಂಡು 10 ಟೋಲ್ ಬಳಿ ಹೋರಾಟ ಏನ್ ಅಡ್ಡಿ ಆದ್ರೂ ಇಲ್ಲ ಸರ್. 1.5 ತಿಂಗಳೊಳಗೆ ಮಾಡ್ತೀನಿ ಅಂತೇಳಿ ಮಹಾತ್ಮರ ನೇತೃತ್ವದೊಳಗೆ ಮಾತು ಕೊಟ್ಟಿದಾರ. ಇನ್ನು ಇಲ್ಲಿ ಹುಕ್ಕೇರಿ ಒಳಗೆ ಹೋರಾಟ ಆಗೋದಿಲ್ಲ. ಬೆಂಗಳೂರೊಳಗೆ MD ಆಫೀಸ್ ಚಾವಿ ಹಾಕಿ ಹೋರಾಟ ಮಾಡ್ಬೇಕಾಗ್ತದೆ. 100% ವಿರೋಧ ಐತೆ ಸರ್. ಕುಡಿಯುವ ನೀರಿಗಾಗಿ ಒಯ್ತಿದ್ರಂದ್ರೆ ಏನಾದ್ರೂ ಸ್ಪಂದನೆ ಮಾಡಬಹುದಾಗಿತ್ತು. ಕೈಗಾರಿಕೆಗೆ ನೀರು ಒಯ್ಲಿಕ್ಕೆ ವಿರೋಧ ಅದ. ಯಾಕಂದ್ರೆ ನೀರು ಡ್ಯಾಮಿಗೆ ಭೂಮಿ ಕೊಟ್ಟವ್ರಿಗೆ ನೀರಿಲ್ಲ. ಇಲ್ಲಿ ಕೆಲವು ಹಳ್ಳಿ ಒಳಗೆ 20 ದಿನಕ್ಕೆ ನೀರು ಬರ್ತದೆ. ಸಮಗ್ರವಾಗಿ ಹುಕ್ಕೇರಿ ತಾಲೂಕು ನೀರಾವರಿ ಆಗಬೇಕು. ಯಮಕನಮರಡಿ ತಾಲೂಕಿನ ಕ್ಷೇತ್ರದೊಳಗಿರ್ತಕ್ಕಂಥ ಎಷ್ಟು ಹಳ್ಳಿ ವಂಚಿತ ಅದಾವ ಅವೆಲ್ಲದಕ್ಕೆ ನೀರಾವರಿ ಆಗಿ ಕುಡಿಯುವ ನೀರಾಗಿ ಬೆಳೆಗಳಿಗೆ ಎಷ್ಟು ಬೇಕು ಸಫಿಶಿಯಂಟ್ ನೀರಾವರಿ ಆದ ತಕ್ಷಣ ಅಲ್ಲಿ ಉಳೋದ್ರ ನಾವು ಮನಸ್ಸು ಮಾಡಿದ್ರೆ ಉಳದಂತ ನೀರು ಕೈಗಾರಿಕೆ ಹೋಗ್ಬೋದು ಸರ್. ಈಗ ಏನಾಗಕತ್ತದ ರಾಜಕಾರಣ ನಿಮಗೂ ಗೊತ್ತದ, ನೀವು ಪ್ರಶ್ನೆ ಮಾಡಕತ್ತೀರಿ, ನಮಗೂ ಗೊತ್ತದ, ನಾವು ಉತ್ತರ ಹೇಳಕತ್ತೀವಿ. ಅದ್ರ ಹೆಂಗಾಗ್ಯದ ಅಂದ್ರೆ ಇವ್ರ ರಾಜಕಾರಣ ನಮಗೆ ಸಂಬಂಧ ಬೇಕಾಗಿಲ್ಲ. ನಮ್ಮ ನೀರಾವರಿ ಸಂಪೂರ್ಣ ಹುಕ್ಕೇರಿ ತಾಲೂಕಿಗೆ ನಮ್ಮ ಹೊಟ್ಟೆ ತುಂಬಿದ ನಂತರ ಹೆಚ್ಚಾದ ರೊಟ್ಟಿಯನ್ನ ನಾವು ಧಾರವಾಡಿಗರಿಗೆ ಕೈಗಾರಿಕರಿಗೆ ಯಾರಿಗೆ ಬೇಕಾದ್ರೂ ದಾನ ಮಾಡ್ತೀವಿ. ಏನಿಲ್ಲ ಸರ್, 4 ದಿನ ಹೋರಾಟ ಮಾಡ್ಲಿಕ್ಕೆ ಗದಗ, ರಾಯಚೂರು, ಬಳ್ಳಾರಿ, ಕೊಪ್ಪಳ, ಧಾರವಾಡ, ದಾವಣಗೆರೆ, ಬಿಜಾಪುರ, ಬಾಗಲಕೋಟೆ, ಯಾದಗಿರಿಂದ ಎಲ್ಲ ಜನ ಬಂದು ಸಹಕಾರ ಕೊಟ್ಟಿದ್ದಾರೆ. ಹುಕ್ಕೇರಿ ಜನರಿಗೆ ಅಷ್ಟ ಸಂಬಂಧ ಅಲ್ಲ. ಯಾವುದೇ ತಾಲೂಕಿನೊಳಗೆ ಏನೇ ಸಮಸ್ಯೆ ಆದ್ರೂ ಇದು ಕನ್ನಡ ನಾಡಿನ ಸಮಸ್ತ ಅನ್ನದಾತರ ಕೂಗುವಂತಕ್ಕಂಥ ಭಾವನೆಯಿಂದ ಎಲ್ಲರೂ ಸ್ಪಂದನೆ ಕೊಟ್ಟು ಬಂದು ಭಾಗವಹಿಸ್ತಾರೆ. ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಇನ್ನೊಂದು ತಮಗೆ ವಿಶೇಷವಾಗಿ ಏನು ಧನ್ಯವಾದ ಹೇಳಬೇಕಂದ್ರೆ ಇದು ರಾಜ್ಯ ಮಟ್ಟದೊಳಗೆ ಚರ್ಚೆ ಆಗಿ ಒಬ್ಬ MD ಅಧಿಕಾರಿ ಈ ಹುಕ್ಕೇರಿ ತಾಲೂಕಿನ ಸಾಮಾನ್ಯ ಸರ್ಕಲ್ಗೆ ಬಂದು ಸ್ಪಂದನೆ ಮಾಡುವಂಗ ನೀವೆಲ್ಲ ಸುದ್ದಿಯನ್ನು ಪ್ರಸಾರ ಮಾಡಿರಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಚುಣಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಎಲ್ಲ ರೈತ ಮುಖಂಡರ ಆದಿಯಾಗಿ ನಿಮ್ಮ ಪಾದಕ್ಕೆ ಬಿದ್ದು ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಬಸವ ಏತ್ ನೀರಾವರಿ ಯಾವ ಸರ್ ಇಲ್ಲಿ